ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗ್ರಾಮ ಜೊತೆಗೆ ಆತ್ಮೀಯ ಸ್ವಾಗತ. ಗೃಹಿಣಿಯ ಬಗ್ಗೆ ಎಷ್ಟೇ ಮಾತಾಡಿದರೂ ಕಡಿಮೆ ಆಗ್ತದೆ. ಸಹನೆ, ತ್ಯಾಗ, ಪ್ರೀತಿಯ ಪ್ರತಿರೂಪ ಈ ಹೆಣ್ಣು ಗೃಹಿಣಿ. ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವ ಗೃಹಿಣಿ ಬಿಂದು ಅವರು. ಇವರು ಪತ್ರಕರ್ತೆಯಾಗಿದ್ದರು. ಮೂಡ್ಲುಕಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಕತೆ, ಕವನ ಇವುಗಳನ್ನೆಲ್ಲ ಬರೆದು ಪ್ರಕಟಗೊಳಿಸಿರುವಂಥ ಸಾಹಿತ್ಯ ಕೂಡ ಬಹುಮುಖ ಪ್ರತಿಭೆ. ಬಿಂದು ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಿಮ್ಮ ಬಾಲ್ಯದ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನನ್ನ ಬಾಲ್ಯ ಜೀವನ ಅಂತ ಹೇಳಿದ್ರೆ ಎಲ್ಲರ ಬಾಲ್ಯ ಜೀವನ ಥರ ನನ್ನ ಬಾಲ್ಯ ಜೀವನ ಚೆನ್ನಾಗಿತ್ತು. ನಾನು ಮೂಲತಃ ಅಂದರೆ ನೇರ್ಲಕಟ್ಟೆ, ನಮ್ಮೂರು ಕುಂದಾಪುರ ತಾಲೂಕಿನ ನೇರ್ಲಕಟ್ಟೆ, ಬೀಜಾಡಿ ಕೋಟೇಶ್ವರ ನನ್ನ ಗಂಡನ ಮನೆ. ನಾನು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಎಲ್ಲ ನಾನು ನೇರ್ಲಕಟ್ಟೆ ಎಲ್ಲ ಮುಗಿಸಿದೆ. ನನ್ಗೆ ಪ್ರೈಮರಿ ಶಿಕ್ಷಣ ಅಂದರೆ ನೇರ್ಲಕಟ್ಟೆ ಕರ್ಕುಂಜೆ ಗೌರ್ಮೆಂಟ್ ಶಾಲೆಯಲ್ಲಿ ಮುಗಿಸಿದ್ರೆ, SMT ಹೈಸ್ಕೂಲ್ ಕೊಡ್ಲಾಡಿಯಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣ ಮುಗೀತು. ನೆಕ್ಸ್ಟ್ ಜೂನಿಯರ್ ಕಾಲೇಜ್ ವಣಸಿಯಲ್ಲಿ ನನ್ನ PUC ಶಿಕ್ಷಣ ಮುಗೀತು. ನೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಪತ್ರಿಕೋದ್ಯಮ ಪದವಿ. ಅದು ನನಗೆ ಇಷ್ಟಪಟ್ಟು ನಾನು ಆರಿಸ್ಕೊಂಡಿದ್ದ ಕೋರ್ಸು. ಹಾಗಾಗಿ ನಾನು ಬಾಳಿಗ ಬ್ರಹ್ಮಾವರದ ಡಾಕ್ಟರ್ AV ಬಾಳಿಗ ಕಾಲೇಜಲ್ಲಿ ನನ್ನ ಪತ್ರಿಕೋದ್ಯಮ ಪದವಿ, ಅದ್ರ ಜೊತೆಗೆ ಸೈಕಾಲಜಿ, ರೂರಲ್ ಡೆವಲಪ್ಮೆಂಟ್ ಇದೆಲ್ಲ ಕೋರ್ಸನ್ನ ಮುಗಿಸಿದೆ. ನನಗೆ ಬಾಲ್ಯದ ಆಸಕ್ತಿ ಅಂತ ಹೇಳಿದ್ರೆ ನನಗೆ ರಿಪೋರ್ಟರ್ ಆಗ್ಬೇಕಂದ್ರೆ ತುಂಬಾನೇ ಆಸೆ ಇತ್ತು ನನಗೆ. ಕೆಲವರಿಗೆ ಅಂದ್ರೆ ಬಾಲ್ಯದಲ್ಲಿದ್ದ ಆಸಕ್ತಿ ಬೆಳೀತಾ ಹೋದಂಗೆ ಅದು ಚೇಂಜ್ ಆಗುತ್ತೆ. ಆದ್ರೆ ನನ್ನ ಮೈಂಡಲ್ಲಿ ಅದೇ ಫಿಕ್ಸ್ ಆಗುತ್ತೆ. ಯಾಕಂದ್ರೆ ನಾನು ಕತೆ ಎಲ್ಲ ಬರಿತಾ ಇರಿದ್ನಲ್ಲ, ಹಾಗಾಗಿ ಏನು ನನಗೆ ಸಹಜವಾಗಿ ರಿಪೋರ್ಟಿಂಗ್ ಮೇಲೆ ಆಸಕ್ತಿ ಬಂತು. ಅದಕ್ಕೆ ತಕ್ಕಂಗೆ ನಾನು PUC ಮುಗಿದ ಮೇಲೆ ನಾನು ಜರ್ನಲಿಸಮೇ ಸೆಲೆಕ್ಟ್ ಮಾಡ್ಕೊಂಡೆ. ನಾನು ಜರ್ನಲಿಸಮ್ ಸೆಲೆಕ್ಟ್ ಮಾಡಿ ಡಿಗ್ರಿ ಮುಗಿಸಿ ಆದಮೇಲೆ ನೆಕ್ಸ್ಟ್ ನನಗೆ ಬೆಂಗಳೂರು ಅಥವಾ ಮಂಗಳೂರಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತಿತ್ತು, ನನ್ನ ರಿಪೋರ್ಟಿಂಗ್ ಜರ್ನಿ. ಅದೇನಂದ್ರೆ ನಾನು ಡಿಗ್ರಿ ಮುಗಿಸಿ ಆದಮೇಲೆ ಸೀದಾ ಡೈರೆಕ್ಟ್ ಇಂಟರ್ವ್ಯೂಗೆ ಹೋದೆ. ಮಂಗಳೂರಲ್ಲಿ ಇಂಟರ್ವ್ಯೂ ಮುಗಿಸಿದೆ, ಅಲ್ಲಿ ನಾನು ಸೆಲೆಕ್ಟ್ ಆದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ರಿಪೋರ್ಟಿಂಗ್. ಅಲ್ಲಿ ಎಲ್ಲ ಕೆಲಸನೂ ಮಾಡ್ತಿದ್ದೆ. ರಿಪೋರ್ಟಿಂಗ್ ಇರ್ಬೋದು, ಅಥವಾ ಆ್ಯಂಕರಿಂಗ್ ಇರ್ಬೋದು, ಅಥವಾ ಇದು ಬ್ರೇಕಿಂಗ್ ನ್ಯೂಸ್ ಹಾಕೋದಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕೆಲಸನೂ ನಾವು ಮಾಡ್ತಿದ್ದೆ. ಯಾಕಂದರೆ ಯಾವುದೇ ಒಂದು ಕೆಲಸನ ಇಷ್ಟಪಟ್ಟು ಮಾಡಿದ್ಮೇಲೆ ಅದು ನಮ್ಗೆ ಕಷ್ಟ ಅನ್ಸೋದಿಲ್ಲ. ಅದು ಅಲ್ಲಿಗೆ ರಿಪೋರ್ಟಿಂಗ್ TV ಚಾನಲ್ ಅಂತ ಹೇಳಿದ್ಮೇಲೆ ಅಲ್ಲಿ ರಜೆ ಇರೋದಿಲ್ಲ, ಸಂಡೇನೂ ನಮ್ಗೆ ಕೆಲಸ ಇರುತ್ತೆ, ರಜೆ ಸಿಗೋದೇ ತುಂಬ ಕಡಿಮೆ. ಆದರೂ ಕೂಡ ನಮ್ಗೆ ಯಾವುದು ಬೇಸರ ಇರಲಿಲ್ಲ. ಅದಕ್ಕೆ ಬೆಳಗ್ಗೆ ಅಂತ ಹೇಳಿದ್ರೆ 7:30 8 ಗಂಟೆಗೆ ಸ್ಟಾರ್ಟ್ ಆದರೂ ಸಾಯಂಕಾಲ ರಾತ್ರಿ 8:30 ಕೆಲಸ ಮಾಡಿದ್ರು ನಂಗೆ ಅಲ್ಲಿ ಬೇಸರ ಅಂತ ಬರ್ತಿಲ್ಲ. ತುಂಬಾ ಒಂದು ಒಳ್ಳೆ ಸಪೋರ್ಟಿಂಗ್ ಸಿಕ್ತು ನನಗೆ. ಅದೇ ಕೆಲಸನ ನಾನು ಇಷ್ಟಪಟ್ಟು ನಾನು ಮಾಡ್ತಿದ್ದೀನಿ. ಯಾಕಂದ್ರೆ ನಂಗೆ ಬರವಣಿಗೆ ಎಲ್ಲ ತುಂಬಾ ಇಂಟ್ರೆಸ್ಟ್ ಇದ್ದಿತ್ತು. ಅದಕ್ಕೂ ಇದಕ್ಕೂ ಈ ಕೆಲಸಕ್ಕೂ ತುಂಬಾನೇ ಲಿಂಕ್ ಇದೆ ಅಂತ ಅನಿಸ್ತು. ಇಷ್ಟಪಟ್ಟು ನಾನು ಆ ಕೆಲಸ ಬರವಣಿಗೆ ರಿಪೋರ್ಟಿಂಗ್ ವೃತ್ತಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನನ್ನ ಅಪ್ಪನ ಹೆಸರು ಬಾಬು ಅಚ್ಚಾರ್ ಅಂತ, ತಾಯಿ ಸಾಕು ಅಚ್ಚಾರ. ಆವತ್ತು ಮನೆಯಲ್ಲಿ ಸ್ವಲ್ಪ ಬಡತನ ಇದ್ರು ನಮ್ಮ ಮನೆಯವರು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಸಪೋರ್ಟ್, ಎಜುಕೇಶನ್ ಅಂತ ಕೊಡಿಸಿದ್ದಾರೆ. ಅವರ ಅಂತ ಸಪೋರ್ಟ್ ಇಂದ ಕೂಡ ನಾವೆಲ್ಲ ಈಗ ಒಂದು ಒಳ್ಳೆ ಸ್ಟೇಜಲ್ಲಿ ಇದ್ದೀವಿ, ಒಂದು ಒಳ್ಳೆ ಉತ್ತಮ ಹಂತದಲ್ಲಿದ್ದೀವಿ. ನೆಕ್ಸ್ಟ್ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಂದ್ರೆ ಎಜುಕೇಶನ್ಗೆ ಅಪ್ಪ ಅಮ್ಮನ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಅದು ಬಿಟ್ಟು ಮನೆಯವರೆಲ್ಲರ ಸಪೋರ್ಟ್ ಸಹ ನಮಗೆ ಸಿಗ್ತಾ ಇತ್ತು. ಆ ವಿಷಯದಲ್ಲಂತೂ ಲಕ್ಕಿ ಅಂತ ಹೇಳ್ಬೋದು. ಎಲ್ಲೋ ಹೋದ್ರು, ಯಾವ ಕೆಲಸಕ್ಕೆ ಹೋದ್ರು ಅವರೇನು ಬೇಡ ಅಂತ ಹೇಳೋದಿಲ್ಲ. ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗಿದ್ರು ಅಥವಾ ಯಾವುದೇ ಒಂದು ಊರಿಗೆ ಹೋಗಿ ಎಲ್ಲೇ ಒಂದು ಕೆಲಸ ಮಾಡಿದ್ರು ನಮ್ಮ ನಂಬಿಕೆ ಇಟ್ಟು ನಮ್ಮನ್ನು ಕಳಿಸ್ತಾ ಇದ್ರು ಅವರು. ನೀವು ನಿಮ್ಮ ಮದುವೆಯ ಹಂತದವರೆಗೂ ಕೂಡ ಇಷ್ಟಪಟ್ಟು ನೀವು ಪತ್ರಿಕೋದ್ಯಮ ಇದು ನಿಮ್ಗೆ ಇಷ್ಟವಾದ ಕೆಲಸಗಳನ್ನ ಮಾಡ್ತಾ ಇದ್ರಿ. ಮದುವೆಯ ನಂತರದ ಜೀವನದಲ್ಲಿ ಬದಲಾವಣೆ ಅಂತ ಹೇಳಿದ್ರೆ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಯಾರಿಗೇ ಆಗಲಿ ಮದುವೆಕ್ಕಿಂತ ಮೊದಲಿನ ಜೀವನನೇ ತುಂಬಾನೇ ಇಷ್ಟ ಆಗಿರೋದು. ಒಂಥರ ಜಾಲಿ ಲೈಫ್ ಇರುತ್ತೆ, ಏನೋ ಒಂಥರ ಬಿಂದಸ್ ಲೈಫ್ ಇರುತ್ತೆ. ಮದುವೆ ಆದ್ಮೇಲೆ ಜವಾಬ್ದಾರಿ ಇರೋದಿಲ್ಲ ಆ ರೀತಿಯಾಗಿ. ಆದ್ರೆ ಮದುವೆ ಆದ್ಮೇಲೆ ಆತರ ಜವಾಬ್ದಾರಿ ತೀರಾ ಅಂತ ಅಲ್ಲ, ಕಟ್ಟುಪಾಡು ಇದೆ ಅಂತ ಅಲ್ಲ. ಆದ್ರೂ ಕೂಡ ನಂದೀಗ ಮದುವೆ ಆರೋಗ್ಯ ತನಕ ಮಾತ್ರ, ಮದುವೆ ತನಕ ನಾನು ರಿಪೋರ್ಟಿಂಗ್ ಕೆಲಸ ಮಾಡಿದ್ದೆ. ಮದುವೆ ಆದ್ಮೇಲೆ ಮಗು ಆದ್ಮೇಲೆ ನಾನು ಕೆಲ್ಸಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡೆ. ಯಾಕಂದ್ರೆ ಚಿಕ್ಕ ಮಗು ಅಲ್ಲ, ಮನೆಯಲ್ಲಿ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ನಾನು ಕೆಲಸನ ಬಿಟ್ಟೆ. ನೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ನಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ, IMG ಇನ್ಸ್ಟಿಟ್ಯೂಷನ್ ಮೂಡ್ಲಕಟ್ಟೆಯಲ್ಲಿ ನಾನು ಅಲ್ಲಿ ಕೆಲಸ ಮಾಡೋಕ್ಕೆ ಜಾಯ್ನ್ ಆದೆ. ಇನ್ನು 1 ವರ್ಷ ಅದೇ ಏಪ್ರಿಲ್ 1 1 ವರ್ಷ ನಾನು ಕಂಪ್ಲೀಟ್ ಆಗತ್ತೆ ನನ್ನಲ್ಲಿ. ಅಲ್ಲೂ ಕೂಡ ಒಂದು ಹೊಸತನ ಇದೆ. ಒಂದು ಕೆಲಸ ಮಾಡೋದು ಸಪೋರ್ಟಿವ್ ಆಗಿರುತ್ತೆ. ಒಂದು ಒಳ್ಳೆ ಎಜುಕೇಶನ್ ಸಂಸ್ಥೆ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಕೆಲಸ ಆಗಿರಲಿ, ನಾವು ಅದನ್ನು ಪ್ರೀತಿಸಿದ್ರೆ, ಆ ಕೆಲಸ ನಾವು ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸನೂ ಕಷ್ಟ ಆಗ್ತಾ ಇಲ್ಲ ಅಂತ ಅನ್ಸ್ಬೋದು. ನನಗೆ ರಿಪೋರ್ಟಿಂಗ್ ಬಿಟ್ಟರೆ ಟೀಚಿಂಗ್ ಇಷ್ಟ ಇತ್ತು. ಟೀಚಿಂಗ್ ಇಷ್ಟ ಬಿಟ್ಟರೆ ನನಗೆ ಇದೆ ಎಜುಕೇಶನ್ ಇನ್ಸ್ಟಿಟ್ಯೂಷನಲ್ಲಿ ನಾನು ಈಗ ವರ್ಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಸಾಹಿತ್ಯದ ಕೃಷಿಯ ಬಗ್ಗೆ? ಸಾಹಿತ್ಯ ಕೃಷಿ ಅಂತ ಹೇಳಿದ್ರೆ ನನಗೆ ಬಾಲ್ಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಯಾಕೆಂತ ಹೇಳಿದ್ರೆ ನನ್ನ 2 ಅಕ್ಕಂದಿರು ಕೂಡ ಅವರು ಕವಯಿತ್ರಿ. ಅವರು ಎಲ್ಲ ಅವ್ರು
ಬರೆದಿದ್ದು ನೋಡಿ ನಂಗೆ ಸಹಜವಾಗಿ ಇಂಟ್ರೆಸ್ಟ್ ಬಂತು. ಯಾಕೆಂದ್ರೆ ಅವರಿದ್ದೀಗ ಪುಸ್ತಕ ಎಲ್ಲ ಕತೆ ಸಂಕಲನ ಕವನ ಸಂಕಲನ ಎಲ್ಲ ಮಾಡಿದ್ದಾರೆ. ನಂದಿನ್ನು ಪೇಂಟಿಂಗ್ ಇದೆ, ನೆಕ್ಸ್ಟ್ ಮಾಡೋ ಹಂತದಲ್ಲಿ ಇದ್ದೇನೆ, ಎಲ್ಲ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ನಾನು ಹೈಸ್ಕೂಲಿಂದ ಬರವಣಿಗೆಗೆ ಸ್ಟಾರ್ಟ್ ಮಾಡಿದಾಗ ಆವಾಗ ಪ್ರತಿಭಾ ಕಾರಂಜಿಗೆಲ್ಲ ಏನಾದ್ರು ಕತೆ ಸ್ಪರ್ಧೆ ಎಲ್ಲ ಇದ್ದಾಗ ನನ್ನನ್ನೇ ಕಳಿಸ್ತಿದ್ರು. ಆವಾಗೆಲ್ಲ ನನಗೆ ಬಹುಮಾನ ಬರ್ತಿತ್ತು. ಅಲ್ಲಿಂದ ನಂದು ಸಾಹಿತ್ಯ ಕೃಷಿ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋದ ಮೇಲೆ ನಂದೆಲ್ಲ ಪೇಪರಿಗೆಲ್ಲ ಬರಿತಾ ಇದ್ದೆ, ಆರ್ಟಿಕಲ್ ಎಲ್ಲ ಬರಿತಾ ಇದ್ರೆ ಕೆಲವೊಂದಲ್ಲಿ ಪಬ್ಲಿಷ್ ಆಗ್ತಿರ್ಲಿಲ್ಲ. ಅಷ್ಟೊತ್ತಿಗೆ ನಂಗೆ ಬೇಜಾರಾಗ್ತು. ಆಮೇಲೆ ಆಯ್ತು ಬಿಟ್ಟೇ ಬಿಡೋಣ, ನಂಗೆ ಇದು ಬೇಡ ಅಂತ ಅನ್ಕೊಂಡು ನೆಕ್ಸ್ಟ್ ಒಂದು ಮಂಗಳವಾರ ಪತ್ರಿಕೆಗೆ ನಾನೊಂದು ಮಿನಿ ಕತೆ ಬರ್ದಾಗ್ದೆ. ಆವಾಗ ಮಂಗಳವಾರ ಪತ್ರಿಕೆ ನಂಬರ್ 1 ರಾಜ್ಯದಲ್ಲೇ ನಂಬರ್ 1 ಪತ್ರಿಕೆ ಆಗಿತ್ತು. ಅಷ್ಟೊತ್ತಿಗೆ ನಮ್ಮಂತರದ ನಾವು ಬರೆದ ಕತೆ ಎಲ್ಲ ಪ್ರಕಟ ಮಾಡೋದಿಲ್ಲ ಅಂತ ಅನ್ಕೊಂಡೆ. ಆದ್ರೂ ಒಂದು ಟ್ರೈ ಮಾಡೋಣ ಅಂತ ಸಣ್ಣ ಸಣ್ಣ ಆರ್ಟಿಕಲ್ ಅದು ಮಿನಿ ಕಥೆಯನ್ನು ಬರ್ದಾಗ್ದೆ. ಅದು ಪ್ರಕಟ ಆಯ್ತು. ಪ್ರಕಟ ಆದ್ಮೇಲೆ ಅಲ್ಲಿ ಓದುಗರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಅದ್ರಲ್ಲಿ ಕತೆ ಕೆಳಗಡೆ ನನ್ನ ಅಡ್ರೆಸ್ ಇತ್ತು. ಅಡ್ರೆಸ್ಗೆ ತುಂಬಾ ಜನ ಲೆಟರ್ ಬರಿತಾ ಇದ್ರು. ಆವಾಗಲ್ಲ ಲೆಟರ್ ಬರೆದು ತುಂಬಾ ಲೆಟರ್ ಬಂದಿತ್ತು. ಮತ್ತೆ ಪತ್ರಿಕೆಯಲ್ಲೂ ಕೂಡ ಚೆನ್ನಾಗಿದೆ ಅಂತ ಒಂದು ಪ್ರೋತ್ಸಾಹ ಕೊಟ್ರ ಮೇಲೆ ನಾನು ಅಲ್ಲಿ ನಿಲ್ಸಕ್ಕೆ ಹೋಗ್ಲಿಲ್ಲ. ಮತ್ತೆ ಪುನಃ ಬರೀಕ್ ಸ್ಟಾರ್ಟ್ ಮಾಡಿದೆ. ಯಾರೇ ಒಂದು ಒಬ್ರಿಗೆ ಆಗಿರ್ಲಿ, ಒಂದು ಸಪೋರ್ಟ್ ಸಿಕ್ಕದಾಗ ಅವ್ರು ಮುಂದೆ ಹೋಗ್ತಾರೆ, ಯಾರೇ ಒಬ್ರಿಗೆ ಆಗಿರ್ಲಿ. ಅದೇ ರೀತಿ ನಾನು ಸಪೋರ್ಟ್ಗೆ ಮುಂದೆ ಹೋಗ್ತಾ ಇದ್ದೆ. ನೆಕ್ಸ್ಟ್ ನಾನು ಎಲ್ಲದಕ್ಕೂ ಎಲ್ಲ ಪತ್ರಿಕೆ ನಂದು ವಿಜಯ ಕರ್ನಾಟಕ, ಉದಯವಾಣಿ, ತುಷಾರ, ಕರ್ಮವೀರ ಮತ್ತೆ ಯುಗ ಪುರುಷ ಆಲ್ಮೋಸ್ಟ್ ಎಲ್ಲ ಪತ್ರಿಕೆಯಲ್ಲೂ ನನ್ನ ಕತೆ ಬಂದಿದೆ, ಕಾದಂಬರಿ ಪ್ರಕಟವಾಗಿದೆ, ನನ್ನ ಲೇಖನ ಎಲ್ಲ ಪ್ರಕಟವಾಗಿದೆ. ನೆಕ್ಸ್ಟ್ ನಾನು ಮತ್ತೆ ಸ್ಟಾಪ್ ಮಾಡಿದೆ. ನನಗೆ ಸೇಮ್ ಇಂಟ್ರೆಸ್ಟ್ ಆಯ್ತು. ನಂದು PUC ಮುಗ್ದ ಮೇಲೆ ಮತ್ತೆ ಇಂಟ್ರೆಸ್ಟ್ ಹೋದಾಗ ಮತ್ತೆ ನನಗೆ ಸಪೋರ್ಟಿವ್ ಆಗಿದ್ದವರು ನಮ್ಮ ಪತ್ರಿಕೋದ್ಯಮದ ಲೆಕ್ಚರ್ ಆಗಿರೋದು ಮಂಜಪ್ಪ ಸರ್ ಅಂತ ಒಬ್ಬರಿದ್ದಾರೆ. ಅವರು ಕೂಡ ಈ ತರ ಬರವಣಿಗೆ ಮಾಡೋರಿಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಅವರು ನೆಕ್ಸ್ಟ್ ನಂಗೆ ಸಪೋರ್ಟ್ ಮಾಡಿದ್ರು. ಏನೇನು ಕಾಂಪಿಟೇಷನ್ ಇರಲಿ ಕಾಲೇಜಲ್ಲಿ ನಂತರ ಅಲ್ಲಿ ಬಂದು ಬರಿ ಅಂತ ಹೇಳ್ತಾ ಇದ್ರು. ಯಾವುದೇ ಒಂದು ಮಂಗಳೂರು ವಿವಿ ಮಟ್ಟದ ಯಾವುದೇ ಒಂದು ಕಾಂಪಿಟೇಷನ್ ಇರಲಿ, ಅಥವಾ ನನ್ನ ಆರ್ಟಿಕಲ್ ಎಲ್ಲ ಬಂದ್ರೆ ಅದು ನೋಟಿಸ್ ಬೋರ್ಡಿಗೆಲ್ಲ ಹಾಕ್ತಾ ಇದ್ರು. ಹಾಗಾಗಿ ಎಲ್ಲ ಕಾಲೇಜಿನವ್ರಿಗೆಲ್ಲ ಗೊತ್ತಾಯ್ತು ನಾನು ಒಬ್ಳು ಬರಿತೀನಿ, ನಾನು ಒಬ್ಳು ಕವಿತ್ರಿ ಅಂತ ಗೊತ್ತಾಯ್ತು. ತುಂಬಾನೇ ಒಂದು ಸಪೋರ್ಟ್ ಮಾಡಿದ್ರು. ಕಾಲೇಜ್ ಎಡೆಯಲ್ಲೂ ಕೂಡ ಸಹ ಕಾಲೇಜ್ ಎಡೆ ಅಂತ ಫಂಕ್ಷನ್ ಆದಾಗ ಅಲ್ಲಿ ನನ್ನನ್ನು ಕರೆದು ಎಲ್ಲರಿಗೂ ಕೂಡ ಈ ರೀತಿಯಾಗಿ ಪಬ್ಲಿಷ್ ಮಾಡಿದ್ರು ಅಂತ ಒಳ್ಳೆ ಒಂದು ಸಪೋರ್ಟ್ ಮಾಡಿದ್ರು ಕೂಡ ಮತ್ತೆ ನಾನು ಬರೀಕ್ ಸ್ಟಾರ್ಟ್ ಮಾಡಿದೆ. ಕೆಲವು ಸಲ ಬ್ರೇಕ್ ಆಗ್ತಿತ್ತು, ನಾನು ನಿಲ್ಲಿಸ್ತಾ ಇದ್ದೆ. ಆಮೇಲೆ ಅವರು ನಂಗೆ ಸಪೋರ್ಟ್ ಮಾಡಿದ್ಮೇಲೆ ಮತ್ತೆ ಎಲ್ಲ ಕಡೆಗೂ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಕವಿಗೋಷ್ಠಿಗೆಲ್ಲ ಹೋಗಿದ್ದೆ. ತುಂಬಾ ರಾಜ್ಯ ಮಟ್ಟ ಆಗಿರ್ಬೋದು, ತಾಲೂಕು ಮಟ್ಟ ಆಗಿರ್ಬೋದು, ಎಲ್ಲ ಮಟ್ಟದ ಒಂದು ಕವಿಗೋಷ್ಠಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ತುಂಬಾನೇ ಒಳ್ಳೆ ಅನುಭವ ಅದು ನನಗೆ. ಅಲ್ಲಿ ತುಂಬಾ ಜನ ಕವಿಗಳೆಲ್ಲ ಬರ್ತಿದ್ರು. ಅವ್ರಿಗೂ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಬಾಂಧವ್ಯ ಸಹ ಬೆಳೀತು. ಆಮೇಲೆ ನಾವು ಒಡನಾಟದಿಂದ ಮತ್ತು ಜಾಸ್ತಿಗಳು ಅಂದ್ರೆ ಎಲ್ಲದಕ್ಕೂ ಒಂದು ಗ್ರೂಪ್ ಅಂತ ಆಯ್ತು. ನಾವೊಂದೆಲ್ಲ ಒಂದು ಕವಿಗೋಷ್ಠಿಗೆ ಹೋದ್ರು ಕೂಡ ತುಂಬಾ ಜನ ನಾವೇ ಬರ್ತಾ ಇದ್ವಿ. ಎಲ್ಲ ಒಂದ್ ಕವಿಗೋಷ್ಠಿಗೆ ಹೋದಾರ ಅವರೇ ಮತ್ತೊಂದು ಕವಿಗೋಷ್ಠಿಯಲ್ಲಿ. ಹಾಗಾಗಿ ನಮ್ಮ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯನ್ನು ಬೆಳೀತು. ಒಂದೊಳ್ಳೆ ನೆಕ್ಸ್ಟ್ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿದ್ರು, ನಾವು ಅವ್ರಿಗೆ ಸಪೋರ್ಟಿವ್ ಆಗಿದ್ವಿ ಆ ರೀತಿಯಾಗಿ. ನೆಕ್ಸ್ಟ್ ಇವಾಗ ನಮ್ಮ ಹಸ್ಬೆಂಡ್ ನವೀನ್ ಕುಮಾರ್ ಅಂತ ಅವರು ಕೂಡ ನಮ್ಗೆ ಸಪೋರ್ಟಿವ್ ಆಗಿದ್ರು. ನಾನು ಏನೇ ಒಂದು ಕತೆ ಕವನ ಬರೆದ್ರು ಕೂಡ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಯಾವ್ದಾದ್ರು ಒಂದು ಕವಿಗೋಷ್ಠಿಗೆ ಹೋಗೋದಿದ್ರು ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯಾಗಿ ಅವರು ನನಗೆ ಒಂದು ಬೆನ್ನೆಲುಬಾಗಿದ್ರು ಆ ಥರ. ನೀವು ಭಾಗವಹಿಸಿದಂಥ ಕವಿಗೋಷ್ಠಿಗಳಲ್ಲಿ ಯಾವ ತರಹದ ವಿಷಯಗಳನ್ನು ನೀವು ಆಯ್ಕೆ ಮಾಡಿ ಕವನ ವಾಚನ ಮಾಡ್ತಾ ಇದ್ರಿ? ಅಂದ್ರೆ ಕೆಲವೊಂದು ಕವಿಗೋಷ್ಠಿಯಲ್ಲಿ ನನಗೆ ಟಾಪಿಕ್ ಅಂತ ಕೊಟ್ಟಿರ್ತಾರೆ, ಇದೇ ಟಾಪಿಕ್ ಬಗ್ಗೆ ಅಂತ. ಕೆಲವೊಂದು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ಯಾವುದೇ ಒಂದು ನನ್ನ ಕತೆ ಬರಲಿ, ಕವನ ಬರಲಿ, ಒಂದೊಳ್ಳೆ ಸಂದೇಶ ಜನರಿಗೆ ರೀಚ್ ಆಗುವಂತ ಒಂದು ಸಂದೇಶ ಇರ್ಬೇಕಂತ ನನ್ನ ಆಸೆ. ಹಾಗಾಗಿ ನಾನು ಒಂದೊಳ್ಳೆ ಸಂದೇಶ ಕೊಡುವಂತ ಕತೆ ಆಗಿರ್ಬೋದು ಅಥವಾ ಕವನ ಲೇಖನ ಅದನ್ನೆಲ್ಲ ಬರಿತಾ ಇದ್ದೆ. ನಾನೀಗ ಪ್ರತಿಲಿಪಿ ಅಂತ ಆ್ಯಪಲ್ಲಿ ಬರೀತಾ ಇದ್ದೆ. ಅದರಲ್ಲಿಗೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ರು, ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರು. ನನ್ನ ಅದ್ರಲ್ಲಿ ಕಾದಂಬರಿನ ಬರಿತಾ ಇದ್ದೆ, ಅದ್ಲೂ ಕೂಡ ಲಕ್ಷಗಟ್ಟಲೆ ಓದುಗರು ಇದ್ದಾರೆ ನನಗೆ. ಆಲ್ಮೋಸ್ಟ್ ಅಲ್ಲಿ ನಂದು ಒಂದು 26 ಕಾದಂಬರಿ ನಾನು ಅದರಲ್ಲೇ ಬರ್ದಿದ್ದೀನಿ. 26 ಕಾದಂಬರಿ ಬರ್ದಿದ್ದೀನಿ. ಲೇಖನ ಅಲ್ಲಿ ಎಲ್ಲ ಸೇರಿ 150ಕ್ಕಿಂತ ಜಾಸ್ತಿ ಪ್ರತಿಲಿಪಿಯಲ್ಲೇ ನಾನು ಬರ್ದಿದ್ದೀನಿ. ಅಲ್ಲಿ ಓದುಗರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ಅಲ್ಲೇ ಕಾದಂಬರಿ ಕೆಳಗಡೆ ನಮ್ಗೆ ಇದು ಕಾಮೆಂಟ್ ಸಿಗ್ತಾ ಇತ್ತು. ಮೊದ್ಲಿನ ತರ ನಾವು ಲೆಟರ್ ಬರೆದು ಅವ್ರ ಪ್ರತಿಕ್ರಿಯೆ ಕಾಯ್ಬೇಕಂತಿಲ್ಲ. ಅಲ್ಲೇ ಕಾಮೆಂಟ್ ಬರ್ಬೋದು. ನಾವು ಅವ್ರ ಜೊತೆಗೆ ಒಂದೊಳ್ಳೆ ಬಾಂಧವ್ಯ ಸಹ ಇರುತ್ತೆ ನನಗೆ ಓದುಗರ ಜೊತೆಗೆ. ತುಂಬಾನೇ ಸಪೋರ್ಟಿವ್ ಆದಾಗ ನಮ್ಗನ್ಸುತ್ತೆ ನಾವಿನ್ನೂ ನಿಲ್ಸಬಾರ್ದು, ಇದನ್ನ ಇನ್ನೂ ಕಂಟಿನ್ಯೂ ಮಾಡ್ಬೇಕು ಅಂತ. ಆದ್ರೆ ಇವಾಗ ಅಂದ್ರೆ ಹೇಳಿದ್ರೆ ಕೆಲ್ಸದ ಮಧ್ಯೆ ನಮ್ಗೆ ಬರೆಯೋದಕ್ಕೆ ಟೈಮ್ ಇರೋದಿಲ್ಲ, ಮಧ್ಯೆ ಸ್ವಲ್ಪ ಬ್ರೇಕ್ ಆಗತ್ತೆ ಬರೆಯೋದೆಲ್ಲ. ಆದ್ರೂ ಕೂಡ ನಾನೀಗ ತುಷಾರಕ್ಕೆ ಬರೀತಿದ್ದೀನಿ. ಆನ್ಲೈನ್ ಮ್ಯಾಗಝೀನ್ ಅಲ್ಲೆಲ್ಲ ನನ್ನ ಬರಹ ಎಲ್ಲ ಪ್ರಕಟ ಆಗ್ತಾನೆ ಇರುತ್ತೆ.
ನೀವೀಗ ಬರಹಕ್ಕೆ ಅಂದ್ರೆ ಒಮ್ಮೆ ನೀವು ಸಿಂಹಾವಲೋಕನ ಮಾಡಿದ್ರೆ, ನೀವು ಇಲ್ಲಿವರೆಗೆ ಬರ್ಕೊಂಡು ಬಂದದ್ದು, ಆಯ್ಕೆ ಆದಂತ ವಿಷಯಗಳೆಲ್ಲ ಯಾವ ತರ ಇತ್ತು? ಅಂದ್ರೆ ನೀವು ಆಯ್ಕೆ ಮಾಡಿಕೊಂಡ ವಿಷಯಗಳು ನಿಮ್ಗೆ ಬರೀಲಿಕ್ಕೆ ಅಂದ್ರೆ ಹೆಚ್ಚಿನ ಆಲೋಚನೆ ಬರೋದು ತಾಯಿ ತಂದೆಯವ್ರ ಬಗ್ಗೆ ಬರುತ್ತೆ, ಮತ್ತೆ ಹೆಣ್ಣು ಶೋಷಣೆಗೆ ಒಳಗಾಗ್ತಾಳಲ್ಲ ಅದ್ರ ಬಗ್ಗೆ ಎಲ್ಲ ಬರುತ್ತೆ. ಈ ರೀತಿಯಾಗಿ ನನ್ನ ಸಮಾಜದಲ್ಲಿ ಯಾವ ರೀತಿಯಾಗಿ ಒಂದು ಘಟನೆ ಎಲ್ಲ ನಡೆಯುತ್ತೆ ಅದ್ರ ಬಗ್ಗೆನೆ. ಈಗ ನಾನೊಂದು ಆರ್ಟಿಕಲ್ ಒಂದು ಕತೆ ಒಂದು ಬರೀತೆ ಅಂತ ಹೇಳಿದ್ರೆ, ಈಗ ಸಮಾಜದಲ್ಲಿ ಒಂದು ಮಧ್ಯಮ ವರ್ಗದ ಹುಡುಗರು ಅವ್ರು ಯಾವ ರೀತಿ ಒಂದು ಕಷ್ಟ ಅನುಭವಿಸ್ತಾರೆ, ಒಂದು ಸಂಸಾರ ನಡೆಸೋದಕ್ಕೆ ಅವರಿಗೂ ತುಂಬಾ ತಾಪತ್ರಯ ಎಲ್ಲ ಇರುತ್ತೆ. ಅವ್ರ ಕಷ್ಟ ಏನು ಅಂತ ಅದ್ರ ಬಗ್ಗೆನೆ ನಾನು ಜಾಸ್ತಿನೇ ಬರಿತೀನಿ. ಯಾಕಂದ್ರೆ ಮಧ್ಯಮ ವರ್ಗದ ಹುಡುಗ ಅಥವಾ ಹುಡುಗಿ ಆಗ್ಲಿ ತುಂಬಾನೇ ಒಂದು ಕಷ್ಟ ಅನುಭವಿಸಿರ್ತಾರೆ ಸಮಾಜದಲ್ಲಿ ನಡೆಯುವಂತ ವಿಷಯಗಳು. ಅದ್ರ ಬಗ್ಗೆ ಎಲ್ಲ ನಾನು ಡಿಸ್ಕಸ್ ಮಾಡಿ ನಾನು ಒಂದು ಅಧ್ಯಯನ ಮಾಡಿನೇ ಕತೆ ಬರಿತೀನಿ. ಅದರ ಮೂಲಕ ಜನರಿಗೆ ಒಂದೊಳ್ಳೆ ಸಂದೇಶ ನನ್ನ ಕಥೆಯಿಂದ ಹೋಗುತ್ತೆ. ಓಕೆ. ನೀವು ಹಾಗೇನೆ ಮಂಗಳೂರು ಆಕಾಶವಾಣಿಯಲ್ಲಿ ಯುವವಾಣಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ, ಹಾಗೆ ರೇಡಿಯೋ ಕುಂದಾಪುರದಲ್ಲಿ ಕೂಡ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ. ಅಲ್ಲಿಯ ಅನುಭವಗಳು? ಮಂಗಳೂರು ಆಕಾಶವಾಣಿಯಲ್ಲಿ ನಾನು 3 ಸಲ ಕಥಾ ವಾಚನ ಮಾಡಿದ್ದೆ. ಅದು ತುಂಬಾನೇ ಅನುಭವ ನನಗೆ. ಫಸ್ಟ್ ಟೈಮ್ ನಾನು ಅಂದ್ರೆ ನಂಗೆ ಈಗಲೂ ನೆನಪಿದೆ, ನಂದು ಹೈಸ್ಕೂಲ್ ಮುಗಿದ್ಮೇಲೆ ನಾನು ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ದು. ಅದು ಫಸ್ಟ್ ಟೈಮ್ ನಾನು ಮಂಗಳೂರು ನೋಡಿದ್ದೆ ಆವತ್ತು ಫಸ್ಟ್. ನನಗೆ ಎಲ್ಲಿ ಅಂತ ಗೊತ್ತಿಲ್ಲ, ದಾರಿನೂ ಯಾವುದು ಗೊತ್ತಿಲ್ಲ. ಒಬ್ಬರ ಹತ್ರ ಕೇಳಿದೆ ಯಾವ ಸ್ಟಾಪಲ್ಲಿ ಇಳಿಬೇಕಂತ. ಕೇಳಿ ನಾನು ಬಸ್ ಹತ್ತಿ ಹೋದೆ. ಕಂಡಕ್ಟರ್ ಹತ್ರ ಹೇಳಿದೆ ಈ ಸ್ಟಾಪ್ ಬಂದ್ಮೇಲೆ ಹೇಳಿ ಅಂತ. ಅದೇ ಫಸ್ಟ್ ನನ್ನ ಲೈಫಲ್ಲಿ ಮಂಗಳೂರು ನೋಡಿದ್ದು. ಆ ಟೈಮಲ್ಲಿ ನಾನು ಒಬ್ಬಳೇ ಹೋಗಿ ದಾರಿ ಹುಡ್ಕೊಂಡು ಹೋಗಿದ್ದು, ಅದಂತರ ಹೊಸ ಅನುಭವ ಅಂತಾನೆ ಹೇಳ್ಬೋದು. ನಂಗೆ ಫಸ್ಟ್ ಟೈಮ್ ಅಲ್ಲಿ ನಾನು ಸ್ಟುಡಿಯೋದಲ್ಲಿ ಹೋಗಿದ್ದು, ವಾಚನ ಮಾಡಿದ್ದು, ಸ್ವಲ್ಪ ಹೆದರಿಕೆ ಆಯ್ತು. ಆಮೇಲೆ ನಮ್ಗೆ ಈಗ ಅಂತೂ ಅದೇ ಅಭ್ಯಾಸ ಆಗಿ ಹೋಯ್ತು ಸ್ಟುಡಿಯೋದಲ್ಲೆಲ್ಲ. ಒಳ್ಳೆ ಅನುಭವ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ 1-2 ಸಲ ಹೋಗಿದ್ದೆ. ಮಣಿಪಾಲದಲ್ಲಿ ಕೂಡ ಹೋಗಿದ್ದೆ, ಕಥಾ ವಾಚನ ಮಾಡಿದ್ದೆ. ನೆಕ್ಸ್ಟ್ ಇಲ್ಲಿ ಕುಂದಾಪುರ ರೇಡಿಯೋದಲ್ಲಿ, ಅಲ್ಲಿ ಜ್ಯೋತಿ ಮೇಡಮ್ ಅಂತ ಇದ್ದಾರೆ, ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಅವರು. ಅಲ್ಲಿ ನಂದು ಕಥಾ ವಾಚನ ಮಾಡಿದ್ದೆ. ಮತ್ತೆ ಕುಂದಾಪುರ ಕನ್ನಡದಲ್ಲಿ ಮಾತುಕತೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ, ಅದ್ರಲ್ಲೂ ಭಾಗವಹಿಸಿದ್ದೆ. 1-2 ಕಾರ್ಯಕ್ರಮ, ಅದೇ ಕಾರ್ಯಕ್ರಮ ನಿರೂಪಣೆ ಕೂಡ ಸಹ ಮಾಡಿದ್ದೆ. ಅದೆಲ್ಲ ಒಂದು ಅನ್ಸ್ಕೊಂಡ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಒಂದು ಜರ್ನಿ ಎಲ್ಲ. ಈ ಎಲ್ಲ ನಿಮ್ಮ ಸಾಧನೆಗಳನ್ನ ಗುರುತಿಸಿ ಬಂದಂತ ಪ್ರಶಸ್ತಿಗಳು? ಪ್ರಶಸ್ತಿ ಅಂತ ಹೇಳಿದ್ರೆ ನನಗೆ ಈಗ ಕತೆ ಕವನ ಬರೆಯೋದ್ರ ಜೊತೆಗೆ ನನಗೆ ಪ್ರಬಂಧ ಬರೀತೀನಿ, ಮತ್ತೆ ಆಶುಭಾಷಣ ಮತ್ತೆ ಭಾಷಣ ಅದೆಲ್ಲ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಪಾರ್ಟಿಸಿಪೇಟ್ ಮಾಡೋದು. ಅಂತ ಹೇಳಿದ್ರೆ ಕಾಲೇಜ್ ಲೈಫಲ್ಲಿ ನಾನು ಈ ತರ ಒಂದು ಕಾಂಪಿಟೇಷನ್ ಇದ್ರೆ ಯಾವುದನ್ನು ಬಿಡ್ತಾನೆ ಇರಲಿಲ್ಲ. ಬಹುಮಾನ ಬರಲಿ ಬಾರದೇ ಇರಲಿ, ಭಾಗವಹಿಸೋದು ಮುಖ್ಯ ಅಂದ್ಕೊಂಡು ಭಾಗವಹಿಸ್ತಿದ್ದೆ. ಅದರಲ್ಲ ಬಹುಮಾನ ಬರ್ತಾಯಿತ್ತು ನನಗೆ. ಪ್ರಬಂಧದಲ್ಲಿ ಭಾಷಣ, ಆಶುಭಾಷಣ ಆಲ್ಮೋಸ್ಟ್ ಎಲ್ಲದ್ರಾಗೂ ನನಗೆ ಇಷ್ಟನೇ ಪಾರ್ಟಿಸಿಪೇಟ್ ಮಾಡೋದಂತ. ಮತ್ತೆ ಸ್ಕಿಟ್ಟಲ್ಲೂ ಕೂಡ ಭಾಗವಹಿಸ್ತಿದ್ದೆ, ನಾಟಕ, ಡ್ಯಾನ್ಸ್ ಎಲ್ಲದರಲ್ಲೂ ಕೂಡ ನಾನು ಬರ್ದಿರ್ಲಿ ಬಹುಮಾನ ಪಾರ್ಟಿಸಿಪೇಟ್ ಮಾಡ್ತಾನೆ ಇದ್ದೇನೆ. ಈ ತನಕ ತುಂಬಾನೇ ಒಂದು ಬಹುಮಾನ ಎಲ್ಲ ಬಂದಿದೆ ನನಗೆ. ನೆಕ್ಸ್ಟ್ ಸಾಧಕ ಸ್ತ್ರೀ ಶಿವರಾಮ್ ಕಾರಂತ್ ಸಾಧಕ ಸ್ತ್ರೀ ಪುರಸ್ಕಾರ ಸಹ ಸಿಕ್ಕಿದೆ ನನಗೆ. ಅದ್ರ ಜೊತೆಗೆ ರಾಜ್ಯ ಮಟ್ಟದ ಕಥಾ ಚೇತನ ಅವಾರ್ಡ್ ಸಹ ನನಗೆ ಸಿಕ್ಕಿದೆ. ಅದ್ರ ಜೊತೆ ಸಣ್ಣ ಪುಟ್ಟ ಕೆಲವೊಂದು ಕಥೆಯಲ್ಲೆಲ್ಲ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಈ ರೀತಿಯಾಗಿ ಎಲ್ಲ ಬಂದಿದೆ ನನಗೆ. ಅದೆಲ್ಲ ಅನ್ಸ್ಕೊಂಡ್ರೆ ತುಂಬಾನೇ ಖುಷಿ ಅನ್ಸುತ್ತೆ ನನಗೆ. ಓಕೆ. ನಮ್ಮ ಕಾರ್ಯಕ್ರಮದ ಗೃಹಿಣಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ಗೃಹಿಣಿಯರು ಅಂತ ಹೇಳಿದ್ರೆ ಮೊದಲಿನ ತರ ಈಗ ಮನೆ ಒಳಗೆ ಕೂತ್ಕೊಂಡಿರ್ಬೇಕು, ಮನೆ ಕೆಲಸನೇ ಮಾಡ್ತಿರ್ಬೇಕು, 4 ಗೋಡೆ ಮಧ್ಯೆ ಇರಬೇಕು, ಆ ರೀತಿ ಕಾಲಲ್ಲಿ ಈಗ ಇಲ್ಲ. ಮಹಿಳೆ ಕೂಡ ಒಂದು ಸ್ವಾವಲಂಬಿ ಅಂದ್ರೆ ಮೊದಲಿಕ್ಕಿಂತನೂ ಒಂದು ಯಾವ ರೀತಿ ಇರ್ತಾಳೆ, ಮದುವೆ ಆದ್ಮೇಲೆ ಅದೇ ರೀತಿ ಲೈಫ್ ಲೀಡ್ ಮಾಡ್ಬೋದು ಅವಳು ಅಂತ ಹೇಳಿದ್ರೆ. ಅವಳು ಕೂಡ ಸ್ವಾವಲಂಬಿಯಾಗಿ ಅವಳು ಕೂಡ ತನ್ನ ದುಡಿಮೆನ ತಾನು ಮಾಡ್ಕೋಬಹುದು, ಸ್ವತಂತ್ರಳಾಗಿದ್ದಾಳೆ. ಈಗ ಅಂತ ಹೇಳಿದ್ರೆ ಅವ್ರಿಗೆ ಸೋಷಿಯಲ್ ಮೀಡಿಯಾದಿಂದ ತುಂಬಾನೇ ಒಂದು ಅವಕಾಶ ಸಿಗತ್ತೆ. ಅದನ್ನ ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಯಾವುದೇ ಒಂದು ಮಹಿಳೆ ಆಗಿರ್ಲಿ, ಪ್ರತಿಯೊಬ್ಬರಲ್ಲೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಒಬ್ರಲ್ಲ ಹಾಡೋದು ಇರ್ಬೋದು, ಮತ್ತೊಬ್ರು ಸಿಂಗರ್ ಡ್ರಾಯಿಂಗ್ ಮಾಡೋದು ಇರ್ಬೋದು, ಯಾವುದೇ ಒಂದು ಚಿತ್ರಕಲೆ ಅಥವಾ ಕತೆ ಬರೋದು, ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇದ್ದೇ ಇರುತ್ತೆ. ಅದನ್ನು ಸರಿಯಾಗಿ ಒಂದೊಂದು ತೋರಿಸ್ಕೊಳ್ಬೇಕಾದದ್ದು ಪ್ರತಿ ಗೃಹಿಣಿ ಒಂದು ಕರ್ತವ್ಯ ಅಂತ ಹೇಳ್ಬೋದು. ಈಗಿನ ಮಕ್ಕಳಿಗೆ ಸಂಸ್ಕಾರ ಕೊಡುವಲ್ಲಿ ಪೋಷಕರ ಪಾತ್ರ ಯಾವ ತರ ಇರಬೇಕು? ಈಗ ಒಂದ್ ಮಕ್ಕಳಂತ ಹೇಳಿದ್ರೆ ತುಂಬಾನೇ ಸೂಕ್ಷ್ಮ ಅಂತಾನೆ ಹೇಳ್ಬೋದು. ಮೊದ್ಲಿಂದ ಏನೇ ಒಂದ್ ಮಾತಾಡೋದು, ಈಗ ಒಂದ್ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಮಕ್ಕಳನ್ನ ನೋಡಿ ಪೋಷಕರು ಹೆದರ್ಕೊಳ್ಬೇಕಾದ ಅಂತ ಒಂದ್ ಪರಿಸ್ಥಿತಿ ಬಂದಿತ್ತು. ಈಗ ಒಂದ್ ಹೆಚ್ಚೇನಾದ್ರೂ ಗದರಿದ್ರೆ ಶಾಲೆಯಲ್ಲಿ ಏನಾದ್ರು ಹೇಳಿದ್ರೆ ಮಕ್ಕಳ ಮನ್ಸಲ್ಲಿ ಬರೋದೇನು ಸುಸೈಡ್ ಥಾಟ್ ಅಷ್ಟೇ ಬರುತ್ತೆ. ಅದಕ್ಕೆ ಪೇರೆಂಟ್ಸ್ ಏನ್ ಮಾಡ್ತಾರೆ, ಅವ್ರು ಹೆದರ್ಕೊಳ್ತಾರೆ. ಕೆಲವರು ಹೇಳದ್ ನಾ ಕೇಳಿದ್ದೆ, ಮಕ್ಕಳನ್ನ ನೋಡ್ಪಾಡಿ ಬಿಟ್ಟಿದ್ದೇನೆ, ಏನಾದ್ರು ಹೇಳಕ್ ಹೋದ್ರೆ ಅವ್ರೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೋತಾರ ಅಂತ ತುಂಬಾ
ಜನ ಹೇಳೋದು ನಾನು ಕೇಳಿದ್ದೇನೆ. ಆ ರೀತಿಗೆ ಮಕ್ಕಳಿಗೆ ಆ ರೀತಿ ಹೆದರ್ಕೊಳ್ಳೋ ಬದಲು ಚಿಕ್ಕವರಿಂದಾನೇ ಅವರಿಗೆ ಸಂಸ್ಕಾರ ಮುಖ್ಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈಗ ಮೊದಲು ನಾವು ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಯಾವ್ದು ಎಷ್ಟೇ ಹೊಡಿಲಿ ಬಡಿಲಿ ನಮ್ಗೆ ಆ ಸೊಸೈಟಿ ಥಾಟ್ ಅದೆಲ್ಲ ಆಲೋಚನೆ ಬರೋದಿಲ್ಲ. ಇವಾಗಿನ ಮಕ್ಕಳು ತುಂಬಾನೇ ಸೂಕ್ಷ್ಮ. ಯಾಕೆಂತ ಹೇಳಿದ್ರೆ ಮೊದ್ಲಿನ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಮೊದಲು ತುಂಬಾ ಮಕ್ಕಳು 5-6 ಜನ ಅಕ್ಕ ತಮ್ಮ ಅಣ್ಣ ತಮ್ಮ ಎಲ್ಲ ಇರ್ತಿದ್ರು, ಅವಿಭಕ್ತ ಕುಟುಂಬ ಇರ್ತಿದ್ರು, ಅಜ್ಜ ಅಜ್ಜಿ ಇರ್ತಿದ್ರು, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇರ್ತಿದ್ರು, ಒಂದ್ ರೀತಿ ಕೂಡು ಕುಟುಂಬ ಅದ್ ರೀತಿ ಇರ್ತಿತ್ತು. ಆದ್ರೆ ಈಗ ಹಾಗಲ್ಲ. ಈಗ ಅಪ್ಪ ಅಮ್ಮ ಇಬ್ರು ಕೆಲಸದಕ್ಕೆ ಹೋದ್ರೆ ಅವ್ರ ಮಕ್ಕಳ ಕಡೆ ಗಮನನೇ ಇರುವುದಿಲ್ಲ. ಆ ರೀತಿ ಮಾಡಬಾರ್ದು. ಮಕ್ಕಳಿಗೆ ಸಂಸ್ಕಾರ ಎಂಬುದು ಬಾಲ್ಯದಿಂದನೇ ಬಂದಿರಬೇಕು. ಈಗ ಹೆಚ್ಚಿನವ್ರಿಗೆ ಈಗ ಮಕ್ಕಳು ಅಂತ ಹೇಳಿದ್ರೆ ಹದಿಹರೆಯದಲ್ಲಿ ಒಂಥರ ದಾರಿ ತಪ್ಪೋ ಚಾನ್ಸಸ್ ಇರುತ್ತೆ. ಮಕ್ಕಳ ಕಷ್ಟ ಸುಖನ ಅರ್ಥ ಮಾಡಿಸ್ಬೇಕು ಪೇರೆಂಟ್ಸ್. ಏನು ಈಗ ಹೆಚ್ಚಿನ ಪೇರೆಂಟ್ಸ್ ಮಾಡೋ ತಪ್ಪು ಏನಂತ ಹೇಳಿದ್ರೆ, ನಾವ್ಯಾಗೋ ಕಷ್ಟಪಟ್ಟಿತ್ತು ನಮ್ಮ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ ಅವ್ರು ಏನೇ ಕೇಳಿದ್ರು ಮಕ್ಕಳಿಗೆ ತೆಗೆದು ಕೊಡ್ಸಿ ಬಿಡ್ತಾರೆ. ಸಾಲ ಮಾಡಿ ಆದ್ರೂ ತೊಂದರೆ ಇಲ್ಲ, ಅದು ಚಿಕ್ಕಂದಿಂದ ಅಭ್ಯಾಸ ಆಗುತ್ತೆ. ದೊಡ್ಡ ಕಾರ್ ಮೇಲೆ ಮಕ್ಕಳು ಏನ್ ಹೇಳ್ತಾರೆ, ನಂಗೆ ಮೊಬೈಲ್ ಬೇಕು, ಅದು ಕಮ್ಮಿ ರೇಟಿಂದ ಆಗೋದಿಲ್ಲ, 25-30 ಸಾವಿರದ್ದೇ ಬೇಕು ಅಂತ. ಪೇರೆಂಟ್ಸ್ ಏನ್ ಮಾಡ್ತಾರೆ, ನಾವು ಹೆಂಗೋ ಕಷ್ಟದಲ್ಲಿದ್ದೀವಿ ನಮ್ಗೆ ಹೆಂಗೂ ಸಿಕ್ಲಿಲ್ಲ, ಮಕ್ಕಳಿಗೂ ಕಷ್ಟ ಗೊತ್ತಾಗಬಾರ್ದು ಅಂತ ಸಾಲ ಮಾಡಿ ಅವರು ಮಕ್ಕಳಿಗೆ ಕೊಡ್ತಾರೆ. ಏನೇ ಕೇಳಿದ್ರು ಮಕ್ಕಳಿಗೆ ಕೊಡ್ತಾರೆ, ತೆಗೆದು ಕೊಡ್ತಾರೆ ಸಾಲ ಮಾಡಿ. ಆ ರೀತಿ ಮಾಡೋ ಬೆಳೆದ ಮಕ್ಕಳಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಕಷ್ಟ ಗೊತ್ತಾಗೋದಿಲ್ಲ ಅವರಿಗೆ. ನಾವೇನ ಕೇಳಿದ್ರು ಪೇರೆಂಟ್ಸ್ ಕೊಡ್ತಾರೆ. ಆ ರೀತಿ ಒಂಥರ ಮುಂಡುತನ ಹಠವಾದ ಆ ರೀತಿಯಾಗಿ ಬೆಳಿತಾನೇ ಹೋಗುತ್ತೆ. ಈ ರೀತಿ ಮಾಡೋ ತಪ್ಪು. ಮಕ್ಕಳಿಗೆ ಚಿಕ್ಕವರಿಂದಾನೇ ಕಷ್ಟ ಸುಖ ಎಲ್ಲ ತಿಳಿಸಿ ಹೇಳ್ಬೇಕಾಗತ್ತೆ. ಈಗ ಮಕ್ಕಳಿಗೆ ಅಂತ ಹೇಳಿದ್ರೆ ಯಾವ ಮಕ್ಕಳ ಮನ್ಸು ಅಂತ ಹೇಳಿದ್ರೆ ಒಂಥರ ಹಸಿ ಮಣ್ಣಿನ ತರ. ಮಕ್ಕಳ ಹಸಿ ಮಣ್ಣಿನ ಯಾವ ರೂಪ ಬೇಕಾದ್ರೂ ಕೊಡ್ಬೋದು. ಅದೇ ತರ ಮಕ್ಕಳನ್ನ ಪೇರೆಂಟ್ಸ್ ಚಿಕ್ಕವರಿಂದಾನೇ ಒಂದು ರೀತಿ ಸಂಸ್ಕಾರಯುತವಾಗಿ ಒಂದು ಬೆಳೆಸಿದ್ರೆ ಒಂದೊಳ್ಳೆ ಪ್ರಜೆಯನ್ನಾಗಿ ಮಾಡ್ಬೋದು ಅಂತಾನೆ ಹೇಳ್ಬೋದು. ಈಗ ಮಕ್ಕಳಿಗೆ 1-5 ವರ್ಷದೊಳಗಿನ ಮಕ್ಕಳಿಗೆ ಹೆಚ್ಚೇನು ಗದರ್ಬೇಕಂತ ಏನಿಲ್ಲ. ಒಂದ್ ರೀತಿಯಾಗಿ ತಿಳಿ ಹೇಳಿದ್ರೆ ಸಾಕಾಗತ್ತೆ, ಅಷ್ಟು ಸ್ವಲ್ಪ ಮುದ್ದು ಮಾಡಬೇಕಾಗತ್ತೆ. 5-10 ವರ್ಷದೊಳಗಿನ ಮಕ್ಕಳಿಗೆ ಏನೇ ತಪ್ಪು ಮಾಡಿದ್ರು ಒಂದು ಪನಿಷ್ಮೆಂಟ್ ಕೊಡ್ಬೇಕಾಗತ್ತೆ. ಕಟ್ಟುನಿಟ್ಟಾಗಿ ಬೆಳೆಸೋದು 5-10 ವರ್ಷದೊಳಗಿನ ಮಕ್ಕಳಿಗೆ. ನೆಕ್ಸ್ಟ್ 10 ವರ್ಷದ ಮೇಲೆ ಒಂದು ಟೀನೇಜ್ ಆಗಿರುತ್ತೆ. ಟೀನೇಜ್ ಮಕ್ಕಳೊಟ್ಟಿಗೆ ಈ ರೀತಿಯಾಗಿ ಗದರಿದ್ರೆ ಸರಿಯಾಗೋದಿಲ್ಲ. ಫ್ರೆಂಡ್ಲಿ ಆಗಿರ್ಬೇಕು. ಮಕ್ಕಳನ್ನು ಯಾವ ರೀತಿ ಅಂತ ಹೇಳಿದ್ರೆ ಮಕ್ಕಳ ಅಮ್ಮನ ಜೊತೆ ಫ್ರೆಂಡ್ಲಿ ಆಗಿ ಎಲ್ಲ ವಿಷಯನ ಶೇರ್ ಮಾಡ್ಕೊಳ್ಳೋ ಆಗಿರ್ಬೇಕು. ಈಗಂತೂ ಮೊಬೈಲ್ ಎಲ್ಲ ಬಂದು ಮಕ್ಕಳ ಲೋಕವೇ ಬೇರೆ ಆಗಿ ಹೋಗಿದೆ. ಮಕ್ಕಳು ಬಿಟ್ಟು ಅಪ್ಪ ಅಮ್ಮನೂ ಯಾವುದೋ ಒಂದು ಮೊಬೈಲ್ ಇಟ್ಕೊ ಕೂಕೊಂಡ್ರೆ ಮಕ್ಕಳು ಏನ್ ಕೇಳಿದ್ರು ಗೊತ್ತಾಗೋದಿಲ್ಲ ಅಂತ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಾವಿದ್ದೀವಿ ಎಂದು. ಬಿಂದು ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಹಾಗೆ ನಿಮ್ಮ ಒಂದು ಸಾಹಿತ್ಯದ ಜರ್ನಿ ಬಗ್ಗೆನೂ ಕೂಡ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಮ್ಮ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಈ ನಿಮ್ಮ ಒಂದು ಪಯಣ, ಸಾಹಿತ್ಯ ಲೋಕದಲ್ಲಿ ಪಯಣ ಇನ್ನೂ ಯಶಸ್ವಿಯಾಗಿ ಸಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.